ಮೇಡಮ್ ನಮಸ್ತೆ. ನಮಸ್ತೆ. ಒಬ್ಬರು ಡಾಕ್ಟರ್ ಆಗಿ ತಮ್ಮ ಮನೆಯಲ್ಲಿ ಕೇವಲ ಮೆಡಿಸಿನ್ ಅಲ್ಲ, ಆಹಾರ ಸಹ ಅಷ್ಟೇ ಒಂದು ಮುಖ್ಯವಾಗಿದೆ ಅಂತ ನೀವೊಂದು ಇಲ್ಲಿ ನಿಮ್ಮ ಮನೆಯ ಪರಿಸರವನ್ನು ಒಳ್ಳೆಯ ಒಂದು ರೀತಿಯಲ್ಲಿ ಮಾಡಿ ಇಟ್ಟಿದ್ದೀರಿ. ನಿಮ್ಮ ಒಂದು ಕೃಷಿ ಚಟುವಟಿಕೆ ಆಗಲಿ, ನಿಮ್ಮ ಒಂದು ಅಡ್ವೈಸ್ ಆಗಲಿ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಏನು ಬಯಸ್ತೀರ? ಅಡ್ವೈಸ್ ಅಂದ್ರೆ ಏನು ಗೊತ್ತಾ, ದಿನನಿತ್ಯದ ನಮ್ದು ಕೆಲಸಗಳು ಇದ್ದೇ ಇದೆ. ಬಟ್ ಈಗ ನಾವು ನಮ್ಮಲ್ಲೇ ಬೆಳೆದು ಆರ್ಗ್ಯಾನಿಕ್ ಆಗಿ ಅದರದ್ದೇ ತರಕಾರಿ ಮಾಡಿ ಊಟ ಮಾಡೋದು, ಅದರಷ್ಟು ತೃಪ್ತಿ ಮತ್ತೆ ಸಮಾಧಾನ ಯಾವುದೂ ಇಲ್ಲ. ಬಟ್ ನಾನು ಏನ್ ಹೇಳ್ಬೇಕಂದ್ರೆ, ಇದು ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ಇದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೈಗೂಡಿಸ್ಬೇಕು, ಆಗ್ಲೇ ಇದು ಸಾಧ್ಯ. ಒಬ್ರಿಂದ ಆದ್ರೆ ಇದು ತುಂಬಾ ನಮ್ಗೆ ದೊಡ್ಡದು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ನಾವು ನೋಡಿ ತುಂಬಾ ಏನ್ ದೊಡ್ಡದು ಮಾಡಿಲ್ಲ, ಲಿಮಿಟೆಡ್ ಆಗಿದ್ದೇವೆ. ಬಟ್ ಇದ್ರಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೇವೆ, ಮಕ್ಕಳು ಸಹ ಇನ್ಕ್ಲೂಡೆಡ್. ನಮ್ದೊಂದು ಅಂದ್ರೆ ಮುಂಚಿನ ಕಾಲದಲ್ಲಿ ಹೇಗಿತ್ತು, ಪ್ರತಿಯೊಂದು ಮನೆಗೆ ಸ್ವಲ್ಪ ಚಿಕ್ಕ ಚಿಕ್ಕ ಜಾಗದಲ್ಲಿ ಅವರಿಗೆ ಬೇಕಾದಷ್ಟು ತರಕಾರಿ ಬೆಳೆಸ್ಕೊಳ್ತಾ ಇದ್ರು. ಈಗ ಅದೆಲ್ಲ ಹೋಗೇ ಬಿಟ್ಟಿದೆ. ಬಟ್ ಈಗ ನಾವು ನಮ್ಗದು ಪುನಃ ನಿಧಾನಕ್ಕೆ ಮಕ್ಕಳಿಗೂ ಅರಿವಾಗ್ಬೇಕು. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಚಿಕ್ಕದಾಗಿ. ಮುಂಚೆ ಅಲ್ಲಿ ಹಿಂದೆ ಮಾತ್ರ ಸ್ವಲ್ಪ ಇತ್ತು, ಅದೀಗ ಇಂಟ್ರೆಸ್ಟ್ ಬೆಳೆದು ಬೆಳೆದು ಈಗ ಪಕ್ಕದಲ್ಲಿ ಅದು ನನ್ನ ತಂಗಿದ್ದು ಜಾಗ, ಅಲ್ಲೂ ಈಗ ಶುರು ಮಾಡಿದ್ದೇವೆ. ಮತ್ತೆ ಈಗ ನೀವು ಮಾಡ್ತಾ ಮಾಡ್ತಾ ಬೇರೆ ಬೇರೆ ತರಕಾರಿ ಮಾಡುವ ಅಂತ ಎಕ್ಸ್ಪೆರಿಮೆಂಟ್ ಮಾಡುವ, ಯಾವ್ದಾದ್ರು ಒಂದು ಹೊಸ ತರಕಾರಿಯ ಎಲ್ಲಾದ್ರೂ ನೋಡಿದ್ರೆ ಮಾಡುವ ಅಂತ ಹೇಳಿ ಹಾಗೆ ನಾವು ಶುರು ಮಾಡಿದ್ವಿ. ಆಕ್ಚುಲಿ ಇಲ್ಲಿ ಉಡುಪಿಯಲ್ಲಿ, ಮಂಗಳೂರಲ್ಲಿ ಎಲ್ಲ ತುಂಬಾ ಸೆಕೆ ಆಗಿದ್ರಿಂದ ಕ್ಯಾಬೇಜ್ ಯಾರು ಬೆಳಿತಿರ್ಲಿಲ್ಲ. ನಾವೊಂದು 7 ವರ್ಷ ಹಿಂದೆ ಒಂದು ಸುಮ್ನೆ ಒಂದು 5-6 ಕ್ಯಾಬೇಜ್ ಗಿಡ ನೆಟ್ಟಿದ್ದು. ಅದು ಚೆನ್ನಾಗೇ ಬಂತು ಇಲ್ಲಿ ಕ್ಯಾಬೇಜ್. ಅದಾದ್ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದಕ್ಕೆ ಗ್ರೋ ಕವರ್ ಎಲ್ಲ ಹಾಕಿ ಬೆಳೆದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಆಗಿ ಇಲ್ಲಿ ನಮ್ಗೆ ಚಾಲೆಂಜೇ ಮಾಡಿದ್ರು, ಕ್ಯಾಬೇಜ್ ಬೆಳೆಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಟ್ ನಾವೀಗ ಸತತವಾಗಿ ಇದು 8th ಇಯರ್ ನಾವು ಕ್ಯಾಬೇಜ್ ಈಗ ಬೆಳೆದರು. ನಮ್ಗೆ ಅದೇ ಒಂದು ಖುಷಿ. ಅಂದ್ರೆ ನಾವೇ ಬೆಳೆದಿದ್ದು ಕ್ಯಾಬೇಜ್ ತಿನ್ನೋದು ಅಂದ್ರೆ ಹೊರಗಡೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕಾಲಿಫ್ಲವರ್ ಮತ್ತೆ ಕ್ಯಾಬೇಜಿಗೆ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಹೊಡಿತಾರೆ, ಆಗುದಿಲ್ಲ. ಮತ್ತೆ ಒಂದು ನಾನ್ ನೋಡಿದ್ದೆ ಟಿವಿಯಲ್ಲಿ, ಅದು ಕ್ಯಾಬೇಜ್ ಇಟ್ ಈಸ್ 90 days ಕ್ರಾಪ್. ಎವ್ರಿ ವೀಕ್ ಅದಕ್ಕೆ ಸ್ಪ್ರೇ ಹೊಡಿತಾರೆ. ಹಾಗೆ ನಮ್ಮ ದೇಹದಲ್ಲಿ ನಾವು ಎಷ್ಟು ಸ್ಪ್ರೇ ಇದ್ದು ತಿಂತೇವೆ. ಹಾಗಾಗಿ ನಾವು ತರೋದೇ ನಿಲ್ಸಿದ್ವಿ, ಕ್ಯಾಬೇಜೇ ಬೇಡ, ಕಾಲಿಫ್ಲವರು ಹಾಗೆ ಅದೇ ಬೇಡ ಅಂತ. ಬಟ್ ಇಲ್ಲಿ ನಾವು ಬೆಳ್ಸಿಕ್ ಶುರು ಮಾಡಿದ್ಮೇಲೆ ನಾವೀಗ ಆರಾಮಾಗಿ ತಿನ್ಬೋದು. ಹಾಗೆ ನೋಡಿ, ಅದೊಂದು ಒಳ್ಳೆ ಮಾಹಿತಿ ನೀಡಿದ್ರಿ. ಡಾಕ್ಟರ್ ಸ್ಮಿತಾ ರಜನೀಶ್ ಅವರು ತಮ್ಮ ಮನೆಯ ಅಂಗಳದಲ್ಲಿ ಬೆಳೆದಂತಹ ತರಕಾರಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಬನ್ನಿ, ಯಾವುದೆಲ್ಲ ತರಕಾರಿ ಇದೆ ಅವರಿಂದ ನೋಡ್ಕೊಂಡು ಬರುವ. ಹೇಳಿ ಮೇಡಮ್. ನೋಡಿ, ಇದು ಇಲ್ಲಿ ಈಗ ಸ್ವೀಟ್ ಕಾರ್ನ್ ಹಾಕಿದ್ದೇವೆ, ಸಿಹಿ ಜೋಳ. ಇದು ನಮ್ಮಲ್ಲಿ ತುಂಬಾ ಬರ್ತದೆ, ಒಳ್ಳೆ ರೀತಿಯಲ್ಲಿ ಬರ್ತದೆ. ಇದೊಂದು 2 ತಿಂಗಳದ್ದು ಬೆಳೆ. 60 days ಅಲ್ಲಿ ನಿಮ್ಗೆ ಸ್ವೀಟ್ ಕಾರ್ನ್ ಒಂದೊಂದು ಇದ್ರಲ್ಲಿ 2 ಸಿಗ್ತದೆ ನಿಮ್ಗೆ ಸ್ವೀಟ್ ಕಾರ್ನ್. ಮತ್ತೆ ಇದ್ರದ್ದು ನೆಕ್ಸ್ಟ್ ಇರೋದು ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದು ಜುಕಿನಿ ಅಂತ. ಇದು ವಿಂಟರ್ ವೆಜಿಟೇಬಲ್ ಆಕ್ಚುಲಿ. ಈಗ ಆಯ್ತು ಇದ್ರದ್ದು ಸೀಸನ್, ಬಟ್ ಇದು ಇಲ್ಲಿ ಚೆನ್ನಾಗಿ ಬರ್ತದೆ. ಇದು ಆಕ್ಚುಲಿ ಇದು ಒಂಥರ ಒಳಗೆ ಹಿರೇಕಾಯಿ ತರ ಇರ್ತದೆ. ಇದು ನಿಮ್ಗೆ ಸಲಾಡ್, ಸೂಪ್, ಈಗ ನೀವು 5 star ಹೋಟ್ಲಲ್ಲೆಲ್ಲ ಹೋದ್ರೆ ಇದು ತುಂಬಾ ಸೂಪಿಗೆ ಯೂಸ್ ಮಾಡ್ತಾರೆ. ಇದಂದ್ರೆ ಅದ್ರಲ್ಲಿ ತುಂಬಾ ಕ್ಯಾಲೋರೀಸ್ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡುವವರಿಗೆ ಅದು ತುಂಬಾ ಒಳ್ಳೆ ತರಕಾರಿ. ತುಂಬಾ ರೇಟ್ ಇದು, ತುಂಬಾ. ಮದನಪಲ್ಲಿ ಟೊಮೆಟೊ ಇದು, ಅದು ನೋಡಿ, ಅದು ಬೇರೆ, ಕುಂಕುಮ ಕೇಸರಿ ಅಂತ. ಈ ಟೊಮೆಟೊಗಳು ಬೇರೆ ಅಲ್ವಾ? ಹೌದು. ಇದನ್ನು ಹಾಗೆ. ಇದು ನೋಡಿ, ಇಲ್ಲಿ ನಿಮ್ಗೆ ಕಾಣ್ಬೋದು ಜುಕಿನಿನೇ, ಬಟ್ ಇದು ನೋಡಿ ಕಲರ್ ಇದ್ರದ್ದು ಯೆಲ್ಲೋಯಿಶ್. ಇದು ಬೇರೆ ಕಲರ್ ಅಲ್ವಾ? ಬೇರೆ ಕಲರ್. ಅದ್ರಲ್ಲಿ 3 ಕಲರ್ ಬರ್ತದೆ. ಒಂದು ಡಾರ್ಕ್ ಗ್ರೀನ್, ಒಂದು ಲೈಟ್ ಗ್ರೀನ್, ಮತ್ತೆ ಇದು ಯೆಲ್ಲೋ ಕಲರ್. ಅಲ್ಲಿ ಆಗ ನೋಡಿದ್ದು ನೀವು ಲೈಟ್ ಗ್ರೀನ್, ಆಚೆ ಇನ್ನೊಂದಿದೆ ಅದು ಡಾರ್ಕ್ ಗ್ರೀನ್. ಹೌದು, ಎಲ್ಲ ಅದೇನೆ ಹಾಕಿದ್ದು. ನೋಡಿ, ಇದು ಒಂದು ಬೆಡ್ ಅಲ್ಲಿ ನಾವು ಸ್ವಲ್ಪ ಮಲ್ಟಿ ಕ್ರಾಪಿಂಗ್ ಮಾಡಿದ್ದೇವೆ. ಯಾಕಂದ್ರೆ ಜುಕಿನಿ ಜೊತೆಗೆ ಸ್ವೀಟ್ ಕಾರ್ನ್, ಮತ್ತೆ ಅಲ್ಲಿ ನೋಡಿ ಹೀರೆಕಾಯಿ, ಅಲ್ಲಿ ಒಂದು ಹೀರೆಕಾಯಿ ಆಗ್ತಾ ಇದೆ, ಅದೊಂದು ಹೀರೆಕಾಯಿ, ಮತ್ತೆ ಇದು ಸೋರೆಕಾಯಿ ಹಾಕಿದ್ದೇವೆ. ಮತ್ತೆ ಜುಕಿನಿ ಇದೆ. ಮೈಸೂರು ಅವ್ರದ್ದು ಆದಷ್ಟು ನಾವು ತರೋದು ಟೊಮೆಟೊ ಸೀಡ್ಸ್ ಎಲ್ಲ. ಈಗ ಇನ್ನಂದ್ರೆ ವಿಂಟರ್ ಹೋಗಿ ಇನ್ನು ಈಗ ಬಿಸಿಗೆ ಶುರು ಆಯ್ತು. ಸೊ ಹಾಗಾಗಿ ಇದು ಮಲ್ಚಿಂಗ್ ಮಾಡಿದ್ದು ಸ್ವಲ್ಪ, ಆಗ ಸ್ವಲ್ಪ ಕೂಲ್ ಇರ್ತದೆ ಅಂತ.
ಇದೆಲ್ಲ ನೀವು ಕಾಂಪೋಸ್ಟ್ ಎಲ್ಲ ಹಾಕಿ ಇದು ಮಾಡುದಲ್ಲ, ಹೌದು ಕಾಂಪೋಸ್ಟ್ ಹಾಕಿ ಪ್ಲಾಟ್ಫಾರ್ಮ್ ಮಾಡಿದಿರಿ ಹೌದು ಹೌದು. ಅಲ್ವಾ? ಇದು ಗ್ರೀನ್ ಹಾಫ್ ಬ್ಲಾಕ್ ಹಾಫ್ ಬ್ಲಾಕ್ ಇಲ್ಲಿ ಇಲ್ಲಿದೆ ಕಾಣ್ತದೆ. ಇಲ್ಲಿದೆ ನೋಡಿ. ನೋಡಿ, ಇದು ತುಂಬಾ ಒಳ್ಳೆ ಮನೆಗೆಲ್ಲ ಒಳ್ಳೆ ಪದಾರ್ಥ ಆಗ್ತದೆ, ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಒಳ್ಳೆ ಆಗ್ತದೆ. 2 ಕಲರ್. ಇದು ಫಸ್ಟ್ ಗೆ ಹಸಿರಾಗಿರ್ತದೆ, ನಂತರ ಕಲರ್ ಬರುದು ಸ್ವಲ್ಪ ಅರ್ಧ ಅರ್ಧ, ಅದು ಅರ್ಧ ಗ್ರೀನ್ ಅರ್ಧ ಇದು ಬ್ಲಾಕ್. ಹೌದು. ಕಪ್ಪು ಮೆಣಸು ನೋಡಿ, ಅಲ್ಲಿ ಅಲ್ಲಿ ನಾನು ಇನ್ನೊಂದ್ ಕಡೆ ತೋರಿಸ್ತೇನೆ, ಅಲ್ಲಿ ಕೆಳಗಿದೆ ನೋಡಿ, ಅದು ಬ್ಲಾಕ್ ಗಾಂಧಾರಿ ತರಾನೇ ಕಪ್ಪು ಕಲರ್. ನೋಡಿ ಇದು ಅಲ್ಲ, ಸಸಿ ನೋಡುವಾಗ ತುಂಬಾ. ಇದೆಲ್ಲ ನಮ್ದು ಆರ್ಡಿನರಿಯಾ? ಅದು ಸೂರಜಮುಖಿ ಅಂತ, ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ನಿಮ್ಗೆ ಕಾಣ್ಬೋದು, ಇದು ಮೇಲ್ಗಡೆ ಹೋಗೋದು ಚಿಲ್ಲೀಸ್ ನೋಡಿ. ಇದು ಎಲ್ಲ ಚಿಲ್ಲಿ ಬಗ್ಗುದಿಲ್ಲ ಅಲ್ಲ? ಇಲ್ಲ ಬಗ್ಗುದಿಲ್ಲ, ಈಗ ನೇರ ಮೇಲೆ ಮೇಲೆ ಹೋಗುದು. ಎಂತ ಕೆಂಪು ಇದು ರೆಡ್ ಪಂಪ್ಕಿನ್ ಇದು, ಆದ್ರೆ ಇದು ಜಾತಿ ಬೇರೆ. ಸೊ ಫಸ್ಟ್ ಟೈಮ್ ಹಾಕಿದ್ದು ಹೇಗಾಗ್ತದೆ ನೋಡ್ಬೇಕು. ಇದು ನೋಡಿ ಜುಕಿನಿಯಲ್ಲೇ ಪ್ಯಾಟಿ ಪ್ಯಾನ್ ಸ್ಕ್ವಾಶ್ ಅಂತ ನೋಡಿ, ಇಲ್ಲಿ ನೋಡ್ಬೋದು ನೀವು. ನೋಡಿ ನೋಡಿ, ಇದ್ಯಾವುದು ಪದಾರ್ಥಕ್ಕೆ ಪದಾರ್ಥಕ್ಕೆ ಆಗ್ತದೆ ಇದು? ಒಳ್ಳೆ ಆಗ್ತದೆ. ಇದು ಪಲ್ಯ ಎಲ್ಲ ತುಂಬಾ ರುಚಿ ಆಗ್ತದೆ ಅಲ್ವಾ? ಹೌದು. ಎಷ್ಟು ದೊಡ್ಡದಾಗ್ತದೆ ಮೇಡಮ್ ಇದು? ಅದು ಅಷ್ಟೇ ದೊಡ್ಡದಾಗೋದು, ಅದ್ರ ಆಗ್ಲೇ ತೆಗಿಬೇಕು. ನೋಡಿ ಇಲ್ಲಿದೆ ನೋಡಿ. ಇದು ಇಷ್ಟು ದೊಡ್ಡ ಉಂಟಲ್ಲ? ಹೌದು. ಇದು ಪಲ್ಯ ಮಾಡ್ಲಿಕ್ಕೆ ಆಗ್ತದಾ? ಪಲ್ಯ ತುಂಬಾ, ಅದು ಹೀಗೆ ತಿನ್ಲಿಕ್ಕೂ ಸ್ವೀಟಿಶ್, ಅದು ಹೌದಾ? ತುಂಬಾ ಚೆನ್ನಾಗಿದೆ. ಓಹೋ, ಇದು ಎಲ್ಲಿಂದ ಈ ಬೀಜ ತಂದದ್ದು ಮೇಡಮ್? ಬೀಜ ಎಲ್ಲ ನಾವು ನಾಮಧಾರೀಸ್ ಇಂದ ತಂದಿದ್ದು. ನೋಡಿ ಇಲ್ಲಿದೆ. ತುಂಬಾ ಆಗಿದೆ ಅಲ್ವಾ? ಹೌದು, ಇಲ್ಲಿ ಇದೆ. ಅದು ಇದು ಮಾತ್ರ ಸ್ವಲ್ಪ ಸಮ್ಮರಿಗೆ ಇದು ಆಗ್ತದೆ. ಅದು ಜುಕಿನಿ ಎಲ್ಲ ಕೆಲವು ವಿಂಟರ್ ವೆಜಿಟೇಬಲ್ ಅಲ್ವಾ? ಇದು ಇಲ್ಲಿ ಇದೆ ನೋಡಿ, ಇಲ್ಲೂ ಇದೆ ನೋಡಿ. ಇದಂದ್ರೆ ನೋಡ್ಲಿಕ್ಕೆ ಚಂದ, ಅದು ದೊಡ್ಡದಾಗಿದೆ, ದೊಡ್ಡದಾಗಿದೆ. ಹೌದು ನೋಡಿ, ಇಲ್ಲಿ ಸಣ್ಣ ಕಾಯಿಗಳು ಬಿದ್ದಿದೆ. ನಾವು ಗ್ರೋ ಕವರ್ ಅಂತ ಇದೆ, ಅದ್ರಲ್ಲಿ ಕವರ್ ಮಾಡ್ತೇವೆ. ನೀವು ನೋಡಿ ಇಲ್ಲಿ ಇದು ಹಾಕಿದ್ದೇವೆ, ಅದ್ರ ಮೇಲೆ ನಾವು ಗ್ರೋ ಕವರ್ ಹಾಕೋದು ಹೂ ಆಗೋ ತನಕ. ಆಗ ಗಿಡ ಅಂದ್ರೆ ಗಿಡ ತುಂಬಾ ತೂತು ಬೀಳೋದಿಲ್ಲ, ಹಾಳಾಗುದಿಲ್ಲ. ಅದಕ್ಕೆ ಈ ಎಲ್ಲ ಕೀಟಗಳು ಬರುದಿಲ್ಲ. ಇಷ್ಟು ದೊಡ್ಡದಾದ್ಮೇಲೆ ಅದು ಪ್ಲಾಂಟ್ ಸ್ಟ್ರಾಂಗ್ ಆಗಿರ್ತದೆ, ಯಾವ್ದು ಕೀಟ ಎಲ್ಲ ಹೂ ಹೋಗಿದೆ ಅಲ್ವಾ? ಹೂ ಆಗಿದೆ. ಅಂದ್ರೆ ನಾನ್ ನೋಡ್ತಾ ಇದ್ದೆ, ಜುಕಿನಿ ಜೊತೆಗೆ ಕೆಲವರು ಎಲ್ಲ ಈ ಫಾರಿನ್ ಅಲ್ಲೆಲ್ಲ ಇದು ಗ್ರೋ ಮಾಡ್ತಾರೆ ಅಂತ. ನನ್ಗದು ಶೇಪ್ ನೋಡಿನೇ ಇಂಟ್ರೆಸ್ಟ್ ಆಗಿದ್ದು, ಚೆನ್ನಾಗಿದೆ ಶೇಪ್ ಅಂತ. ಮತ್ತೆ ಬಂತು ಕೂಡ ಅದು ಇಲ್ಲಿ. ಹೌದೌದು. ಹಾಗೆ ಒಂದೊಂದ್ಸಲ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗ್ತದೆ ಅಲ್ಲ, ಬರ್ತದ ಇಲ್ವಾ ಅಂತ. ಇದರಲ್ಲಿ ಮೆಲನ್ ಹಾಕಿದ್ದು, ಅದು ಯೂಶಲಿ ಜಾನ್ವರಿಯಲ್ಲಿ ನೆಡ್ಬೇಕಂತ. ಇದಾಯ್ತು ಒಂದು 15 ದಿನ ಆಯ್ತು ನೆಟ್ಟು. ಹೇಗಾಗ್ತದೆ ನೋಡ್ಬೇಕು. ಇದೆಲ್ಲ ತುಂಬಾ ಆಯ್ತಾ ಅಂತ ಇದರಲ್ಲಿ? ತುಂಬಾ ಆಯ್ತು, ಆದ್ರೆ ಆಗ್ತಾನೂ ಇದೆ ನೋಡಿ, ಇನ್ನು ಹೂ ಆಗ್ತಾ ಇದೆ. ಇಲ್ಲಿ ನೋಡಿ ನಿಮ್ಗೆ ಅವರೆಕಾಯಿ ಕಾಣ್ಬೋದು. ಒಂದೊಂದು ಅವರೆಕಾಯಿ ತುಂಬಾ ಚೆನ್ನಾಗಿದೆ ಒಳಗೆ ನೋಡಿ. ಚೆನ್ನಾಗಿದೆ, ಒಳ್ಳೆ ಆಗ್ತದೆ. ಸುಮಾರು ಸಲ ಆಯ್ತು ನಮ್ದು ರೊಟ್ಟಿ ಸಾಂಬಾರ್. ಇದು ಕಪ್ಪು ಮೆಣಸಿನ, ಇದು ಸಹ ಮೇಲ್ ನೋಡಿ ಇರುದು. ಹೌದು ಹೌದು ಅಲ್ವಾ? ಹೌದು. ಎಷ್ಟು ಆಗಿದೆ ಇದರಲ್ಲಿ? ಹೌದು, ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ರುಚಿ ಮತ್ತೆ. ಹೌದಾ? ಹೌದು, ಒಳ್ಳೆ ರುಚಿ ಇದೆ. ಡೆಕೋರ್ ಮಾಡಿದಾಗೆ ಆಗಿದೆ ನೋಡಿ, ಎರಡಲ್ಲಿ ಉಂಟು ಇಲ್ಲಿ ನೋಡಿ. ಇದು ನೋಡಿ ಡಾರ್ಕ್ ಜುಕಿನಿ. ಇದು ಬೇರೆ ಅಲ್ವಾ? ಹೌದು, ಇದು ಡಾರ್ಕ್ ಕಲರ್ ಜುಕಿನಿಯೇ, ಬಟ್ ಇದು ಡಾರ್ಕ್ ನೋಡಿ. ಅದು ಅಲ್ಲಿ ಆಗ ನೋಡಿದ್ದು ಲೈಟ್ ಕಲರ್. ಇದು ಇಷ್ಟು ಈಗ ಉದ್ದ ಬರುದಾ ಇದು? ಹೌದು, ಉದ್ದ ಬರುದು. ಇನ್ನು ಅದು ಕಟ್ ಮಾಡೋದು ಇನ್ನು ಹಾಗೆ. ಇದೆಲ್ಲ ಅಂದ್ರೆ ಈಗ ತುಂಬಾ ಬಿಸಿಲು ಶುರು ಆಯ್ತು. ಇಲ್ಲಿ ನೋಡಿ ಕಾಲಿಫ್ಲವರ್ ಅಲ್ಲಿದೆ. ಇದು ಕಾಲಿಫ್ಲವರ್ ಸಹ ಬೆಳೆದಿರಿ ಅಲ್ವಾ? ಹೌದು, ಕಾಲಿಫ್ಲವರ್ ಸಹ. ಅದ್ರದ್ದು ಆಕ್ಚುಲಿ ಸೀಸನ್ ಮುಗೀತೀಗ. ನೋಡಿ ಕಾಲಿಫ್ಲವರ್ ಇಲ್ಲಿ ಬಂದಿದೆ. ಇದೆಲ್ಲ ಇದಾಗಿ ಮುಗೀತಲ್ವಾ ಮೇಡಮ್? ಹೌದು, ಆಯ್ತು. ಅದು ಇದು ನಾನು ಸರಿಗೆ ಕೊಟ್ಟಿದ್ದೆ ಬೀಜ ನೋಡಿ, ಬಟರ್ ನಟ್ ಸ್ಕ್ವಾಶ್ ಅಂತ. ನೋಡಿ ಇಲ್ಲಿ ಸಹ ಕಾಲಿಫ್ಲವರ್ ನೋಡಿ ಸಣ್ಣದಾಗಿ ಬಂದಿದೆ. ಇದೆಂತ ಮೇಡಮ್ ಇದು? ಅದು ಅದು ಪಕ್ಚಾಯ್ ಅಂತ. ಪಕ್ಚಾಯ್ ಇದನ್ನು ಒಂದು ವಿಂಟರ್ ವೆಜಿಟೇಬಲ್. ಇದು ಒಂಥರ ಪಾಲಕ್ ತರ ಯೂಸ್ ಮಾಡ್ಬೋದು. ಉಂಟಲ್ವಾ? ಹೌದು, ಇದು ಎಷ್ಟು ಬೇಕು ನಾವು ಇಲ್ಲಿಂದ ತೆಗಿತಾ ಇದ್ರೆ ಬೆಳೀತಾ ಇರ್ತದೆ. ಈಗ ಇದು ತುಂಬಾ ರುಚಿನು. ಅಂದ್ರೆ ಇದು ನಮ್ಗೆ ಪಲ್ಯ ಮಾಡ್ಬೋದಲ್ಲ ಇದರಲ್ಲಿ? ಪಲ್ಯ, ಸಾಂಬಾರ್, ಅರಿವೆ ಸೊಪ್ಪಿನ ಹಾಗೆ, ಅರಿವೆ ಸೊಪ್ಪಿನ ತರ ಎಲ್ಲ ಮಾಡ್ಬೋದು. ಸುಮಾರೆಲ್ಲ ಮಾಡಿದ್ವಿ ನಾವು, ಕಾಳು ಹಾಕಿ ಎಲ್ಲ ಇದು ಸಾಂಬಾರೆಲ್ಲ ಮಾಡಿದ್ವಿ. ಇದು ಬೇರೆ ತರ ಟೊಮೆಟೊ ನೋಡಿ ಅಲ್ವಾ? ಎಲ್ಲ ಗ್ರೋ ಬ್ಯಾಗ್ ಅಲ್ಲಿ ಟೊಮೆಟೊ ಮಾಡಿದ್ದೀರಿ? ಟೊಮೆಟೊ ಮಾಡಿದ್ವಿ. ಈ ಫಾರಿನ್ ಅಲ್ಲೆಲ್ಲ ಬೆಳೆಸ್ತಾರಂತೆ, ಇಲ್ಲಿ ಕೇರಳದಲ್ಲಿ ತುಂಬಾ ಬೆಳೆಸೋದು ಅಂತ ನಾನು ಅಡಿಕೆ ಪತ್ರಿಕೆಯಲ್ಲೇ ಓದಿದ್ದೆ.
ಹಾಗಾಗಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಹ. ಹಾಗೆ ಬೀಜ ತರಿಸಿ ಬೆಳೆಸಿದ್ದು. ಇದು ಇಷ್ಟೇ ಆಗೋದು. ಹ, ಹ, ಹ. ಇದು ಮತ್ತೆ ಒಂದು ಫ್ಯಾಮಿಲಿಗೆ ಸಾಕು ನೋಡಿ. ಒಂದು ಇದು ಸಲ cut ಎಲ್ಲೋ ಮಾಡಿ. ಇರ್ತದ ರೆಡ್ ಒಳಗಡೆ yellowish. ಎಲ್ಲೋ ಅಲ್ವಾ? yellowish. ಹ. ತುಂಬಾ ರುಚಿ ಇದು. ಸಿಹಿ ಇರ್ತದ ಅಂತ ಸಿಹಿ ಇರ್ತದೆ, ಅಲ್ವಾ? ತುಂಬಾ ಸಿಹಿ ಇರ್ತದೆ. ಒಂದು ಇದು ಬೇರೆ ಸಣ್ಣ ತರ ಬಳ್ಳಿ, ಇದರಲ್ಲಿ ಸಹ 2 ಇದು ಹಣ್ಣಾಗಿದೆ ಈಗ. ಅದು ತೆಗಿಬಹುದು ಇನ್ನು, ಅಂದ್ರೆ ಹ. ಅದು ಆಗ್ತಾ ಇದೆ. ಇದು ನೋಡಿ. ಬೇರೆ ತರದ್ದು ಪಂಪ್ಕಿನ್. ಹ. ಅಲ್ಲೊಂದಾಗಿದೆ, ನೋಡಿ. ಅದು ರೌಂಡ್. ಇಲ್ಲಿಂದ ಇದು ಆಗಿದೆ ಇದು ನೋಡಿ, ಇದು ಸ್ವಲ್ಪ ಉದ್ದ. ನೋಡಿ. ಇದು ಇಲ್ಲ. ಸ್ವಲ್ಪ ಉದ್ದ. ಇದು ಬೇರೆ ಅಲ್ವಾ? ಇದು ಬೇರೆ, ಇದು ಇಷ್ಟೇ ಸೈಜ್. ಹ, ಹ. ನೋಡಿ, ಉದ್ದ ವೆರೈಟಿಯಲ್ಲಿ ಇಲ್ಲೂ ಇದೆ. ನೋಡಿ ಇಲ್ಲಿಂದ ಆಗಿದೆ. ಇಲ್ಲಿದೆ ನೋಡಿ. ಹಾ, ಇದು ಉದ್ದ ವೆರೈಟಿ ಅಲ್ವಾ? ಉದ್ದ ಆಗಿದೆ. ನೋಡಿ ಎಷ್ಟೆಲ್ಲ ಸಣ್ಣ ಒಂದು ಜಾಗದಲ್ಲಿ ಒಳ್ಳೆ ತರಕಾರಿಯನ್ನು ಮಾಡಿದ್ದಾರೆ ನೋಡಿ. ಇದು ಫುಲ್ ಬೇರೆ ಬೇರೆ ತರದ್ದು ಇದು ನೆಟ್ಟಿದ್ದೇವೆ, ಏನು ಬದನೆ ಗಿಡ. ಬದನೆ ಗಿಡ ಉಂಟು, ನಡುವಲ್ಲಿ ಅಂತ ಹೂವಿನ ಗಿಡ ಉಂಟು. ಅದು ಮೇರಿಗೋಲ್ಡ್ ಹಾಕಿದ್ದು, ಯಾಕಂದ್ರೆ ಅದು ನ್ಯಾಚುರಲ್ ಪೆಸ್ಟಿಸೈಡ್ ನಿಮ್ಗೆ. ಅದ್ರಲ್ಲಿ ಹೂ ಆದ್ಮೇಲೆ ಆ ಸ್ಮೆಲ್ಗೆ ಬೇರೆ ಯಾವ್ದು ಕೀಟ ಬರುದಿಲ್ಲ ಅಂತ. ಅದಕ್ಕೆ ಒಂದ್ಸಲ ಟ್ರೈ ಮಾಡ್ಲಿಕ್ಕೆ ಹಾಕಿದ್ದು. ಆಮೇಲೆ ಇದಕ್ಕೆ ಬೀಜ ಹಾಕಿ ಇದನ್ನು ಹೌದು ನರ್ಸರಿ ಮಾಡಿ ನೆಲಕ್ಕೆ ಮತ್ತೆ ಹಾಕಿದ್ದು. ನಾರ್ಮಲ್ ಲಿಂಬೆ. ತುಂಬಾ ಆಗ್ತದಲ್ಲ ಇದರಲ್ಲಿ? ಹೌದು, ಇದೆಲ್ಲ ನೋಡಿ ಇದ್ರಲ್ಲಿ ಆಗಿದೆ ನೋಡಿ, ಇಲ್ಲಿ ಉಂಟು ಮೇಲೆ. ಹೌದು, ಜೀವಾಮೃತ ತರಾನೇ ನೋಡಿ. ಇದ್ರಲ್ಲಿ ಫುಲ್ ಅಲೋವೆರಾ ಕಟ್ ಮಾಡಿ ಈ ಫುಲ್ ನೀರ್ ತುಂಬಿಸಿ ಬೆಲ್ಲ ಹಾಕಿಡ್ಬೇಕು. ಇದೀಗ ಆಯ್ತು 45 days ಆಯ್ತು. 60 ದಿನ ಆದ್ಮೇಲೆ ಇದು ಡೈಲ್ಯೂಟ್ ಮಾಡಿ ಎಲ್ಲ ನೆಲಕ್ಕೆ ಹಾಕಿದ್ರೆ, ಸೊ ಈ ಬೀಜ ಮತ್ತೆ ಇದು ಎಂತ ಬೇಗ ಗಿಡಕ್ಕೆಲ್ಲ ಇದು ರೂಟ್ಸ್ ಎಲ್ಲ ಒಳ್ಳೆ ಗ್ರೋ ಆಗ್ತದೆ. ನೋಡಿ ಮಲ್ಲಿಗೆಲ್ಲ ಹಣ್ಣು ಬಂದಿದೆ ಈಗ. ಹೌದಾ, ಇದು ಸ್ವಲ್ಪ ಸ್ಲೋ, ಅಂದ್ರೆ ಲೇಟ್. ಇದು ಬೈ ಜೂನ್ ಆಗೋದಿದು ಅಲ್ವಾ? ಇದು ಚೆರಿ ಟೊಮೆಟೊ ಅಲ್ವಾ? ಸಾಂಬಾರ್ಗೆ ತುಂಬಾ ಒಳ್ಳೇದು. ಹುಳಿ ಇದೆ. 2 ವೆರೈಟಿ ಉಂಟಾ? ಹೌದು, ಅದು ರೌಂಡ್. ಇದು ನೋಡಿ ಸ್ವಲ್ಪ ಉದ್ದದ್ದು. ಇದು ಇಲ್ಲಿ ಪಾಲಕ್ ಮತ್ತೆ ಜೋಳ ಹಾಕಿದ್ದೇವೆ, ಅದೇ ಸ್ವೀಟ್ ಕಾರ್ನ್. ಇದು ಪಾಲಕ್ ಅಲ್ಲ? ಹೌದು, ಅದು ಪಾಲಕ್. ಇಷ್ಟು ದೊಡ್ಡದಾಗ್ತದಲ್ಲ? ಹೌದೌದು, ಅದು ಅದಕ್ಕೆ ಒಳ್ಳೆ ಫುಡ್ ಎಲ್ಲ ಕೊಟ್ರೆ ಹೌದು ಒಳ್ಳೆ ಆಗ್ತದೆ. ಜೋಳ ಎಲ್ಲ ನಿಮ್ದು ತುಂಬಾ ನೀವು ಮಾಡಿದ್ದೆಲ್ಲ ನೋಡಿದೆ ನಾನು. ದೊಡ್ಡ ದೊಡ್ಡ ಜೋಳ, ಒಳ್ಳೆ ಜೋಳ ಆಗ್ತದೆ. ಮತ್ತೆ ಅದೊಂದು ರೌಂಡ್ ಕ್ಯಾಬೇಜ್ ನೆಟ್ಟಿದ್ ನಾನು. ಒಂದು ರೌಂಡ್ ಕ್ಯಾಬೇಜ್ ಮುಗೀತು, ಈಗ ಸೆಕೆಂಡ್ ರೌಂಡ್ ಕ್ಯಾಬೇಜ್. ಕ್ಯಾಬೇಜ್ ನೀವು ಮಾಡ್ತೀರಲ್ಲ? ಹೌದು, ಕ್ಯಾಬೇಜ್ ವಿಂಟರ್ ಅಲ್ಲಿ ನಮ್ದು ಸ್ವಲ್ಪ ಜಾಸ್ತಿ. ಇದು ನೋಡಿ, ಹೀಗೆ ಇದಕ್ಕೆ ಇದು ಹಾಕಿ ಇದಕ್ಕೆ ಫುಲ್ ಕವರ್ ಮಾಡಿ ಇಡ್ಬೇಕು. ಇಡೀ ಸೀಸನ್ ಹೀಗೇನೆ ನೀರ್ ಹಾಕ್ಲಿಕ್ಕೆ ಮಾತ್ರ ಇದನ್ನು ತೆಗ್ದು. ಅದು ಯಾಕೆ ಮೇಡಮ್ ಇದು ಕವರ್ ಹಾಕುದು? ಅದು ಇಲ್ದಿದ್ರೆ ಇದಕ್ಕೆ ತುಂಬಾ ಹುಳ ಅಲ್ಲ, ಹುಳ ಬರುದು. ಇದು ಇರುವೆ ಅದು ಇದು ಎಲ್ಲ ಬಂದು ಕೂತ್ಕೊಂಡ್ರೆ ಅದು, ಅಂದ್ರೆ ಹೊರಗಡೆಯಿಂದ ಪತಂಗ ಅಥವಾ ಅದು ಬಂದು ಕೂತ ಅದು ಎಗ್ಗಿಟ್ರೆ ಅಲ್ಲೇ ಅದು ಇದಾಗಿ ಹುಳ ಆಗಿ ಫುಲ್ ಕ್ಯಾಬೇಜ್ ಒಂದು ರಾತ್ರಿಯಲ್ಲಿ ಮುಗಿಸ್ತಾರೆ. ಹಾಗಾಗಿ ಫಸ್ಟ್ ಇಂದಲೇ ಅದು ಕವರ್ ಮಾಡಿ ಇಡೋದು ನಾವು. ಬೇರೆ ಬೀಜ ಹಾಕಿದ ನೀವು ಅಥವಾ ಎಂತದು? ಬೀಜ ಅದಕ್ಕೆ ಸೀಡ್ಲಿಂಗ್ ಟ್ರೇಗೆ ಹಾಕಿ ಗಿಡ ಆದ್ಮೇಲೆ ನೆಲಕ್ಕೆ. ಇದು ಈಗ ಇಷ್ಟು ಇದಕ್ಕಿಂತ ಸ್ವಲ್ಪ ಸಣ್ಣದಿರುವಾಗ ತಂದು ನೆಡುದು? ಹೌದು, ಅಂದ್ರೆ ಇದೀಗ ಇದಕ್ಕೆ ತುಂಬಾ ಎಲೆ ಇದೆ, 3-4 ಎಲೆ ಇರುವಾಗ್ಲೇ ಹಾಕಿದ್ದು. ಇದು ಎಂತ ಮಿಲ್ಲಿದ್ದು ಮರದ ಪೌಡರ್, ಮತ್ತೆ ಮಿಲ್ಲಿದ್ದು ಮರದ ಪೌಡರ್, ಕಾಂಪೋಸ್ಟ್ ಇದೆ, ಮತ್ತೆ ಇದಿದೆ ಹೊಯ್ಗೆ ಇದೆ, ಆಮೇಲೆ ಅದು ಬೈಹುಲ್ಲು. ಹೌದು, ಬೈಹುಲ್ಲೆಲ್ಲ ಹಾಕಿದ್ರೆ ಈ ಸಿಮೆಂಟ್ ಸೀಟ್ ಕಟ್ ಆದದೆಲ್ಲ ತಂದು ಇಟ್ಟು. ಹೌದು, ಅದು ಇವರೇ ಕಟ್ ಮಾಡಿ, ನಾವೇ ಮಾಡಿದ್ದು. ಇವರು ಕೆಸು ಮಾಡುದಲ್ಲ, ಇದು ಪತ್ರೊಡೆ ಎಲ್ಲ ಮಾಡ್ತಾರಲ್ಲ. ಅಲ್ಲ, ಇದರ ದಂಟು ಸಹ ಯೂಸ್ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಹೌದೌದು, ಬದನೆಗೆ ಹೂ ಹೋಗಿದೆ. ಹೌದು, ಇದು ಮಟ್ಟುಗುಳ್ಳ. ಇಲ್ಲಿ ನಾವು ಕೆಂಪು ಹರಿವೆ. ಈ ಹರಿವೆಗೆ ನೀರು ಕಮ್ಮಿ ಆಗ್ತದೆ, ತುಂಬಾ ನೀರು ಕೊಟ್ಟರೆ ಒಳ್ಳೆ ಬರ್ತದೆ. ಹೌದು ಹೌದು. ನಿಮ್ಗೆ ನವಿಲಿದ್ದು ಸಮಸ್ಯೆ ಅಲ್ವಾ? ತುಂಬಾ, ಅದಕ್ಕೆ ನೋಡಿ ಎಲ್ಲಾ ಕಡೆ ನಾವು ಇದನ್ನು ಕವರ್ ಮಾಡಿ ಇಡ್ಲೇಬೇಕು ಅಲ್ವಾ? ಇಲ್ದಿದ್ರೆ ಟೋಟಲ್ ಅಲ್ಲಿ ಆ ಕಾಂಪೌಂಡ್ ತನಕ 50 ಸೆನ್ಸ್. 50 ಸೆನ್ಸ್ ನಮ್ದು ಇಲ್ಲಿ ಮನೆ ಬಂತು ಅರ್ಧದಲ್ಲಿ. ಹೌದು, 25 ಸೆನ್ಸ್ ಇದು ಈಚೆದು, ಆಚೆದು 25 ಸೆನ್ಸ್. ಮನೆ ಜೊತೆ ಇದರಲ್ಲಿ ಕಾಂಪೌಂಡ್ ಅಲ್ಲಿ ಈ ತರ ಬೆಳೆದಿದ್ದೀರಿ. ಹೌದು ನೋಡಿ, ಕೃಷಿ ಸಾಮಗ್ರಿಗಳನ್ನೆಲ್ಲ ಇಡ್ಲಿಕ್ಕೆ ನೋಡಿ ಸಣ್ಣ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮಾಡುದಲ್ಲ ನೀವು? ಹೌದು, ಸೀಡ್ಲಿಂಗ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಇದು ದೊಡ್ಡದಾದ್ಮೇಲೆ ಅಲ್ಲಿ ನೆಲಕ್ಕೆ ಹಾಕೋದು. ಇದೀಗ ಇದು ಮಸ್ಕ್ ಮೆಲನ್. ಮಸ್ಕ್ ಮೆಲನ್ 2 ಟೈಪ್ ಇದಿದೆ. ಮತ್ತೆ ಇದು ನೋಡಿ
ಇದು ಚಿಲ್ಲಿ ಪ್ಲಾಂಟ್ಸ್, ಇದು ಶಂಖಪುಷ್ಪಿ. ಶಂಖಪುಷ್ಪ. ಹೌದು, ನಾನು ಎಣ್ಣೆಗಾಯಿ ಬದನೆ ಮತ್ತೆ ಟೊಮೆಟೊಗಳು ಬೇರೆ ಬೇರೆ. ಇದೊಂದು ನಂದು ಫ್ರೆಂಡ್ ಒಬ್ರು ಫಾರಿನ್ ಇಂದ ತಂದಿದ್ದು, ಇದು ಕುಕುಂಬರ್ದು. ಕುಕುಂಬರ್ ಅಲ್ಲ? ಹೌದು, ಕುಕುಂಬರ್. ಅದೀಗ ಆಯ್ತು ದೊಡ್ಡ, ಅದಕ್ಕೆ ಹಾಕ್ಲಿಕ್ಕೆ ಟೈಮ್ ಆಗಿದೆ, ನೆಲಕ್ಕೆ ಹಾಕ್ಬೇಕು. ನೋಡಿ, ಇವರು ಸಿಟೌಟ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರಿಗೂ ಸಹ ನವಿಲಿದ್ದು ತುಂಬಾ ಉಪದ್ರ ಉಂಟು ನೋಡಿ, ಅಲ್ಲಿ ಯಾವುದು ಬಿಡುದಿಲ್ಲ. ಅಂಬೂರು ಮಲ್ಲಿಗೆ ಅಂತಲೂ ಹೇಳ್ತಾರ ಅಂತ, ಆಮ್ರ ಮಲ್ಲಿಗೆ ಅಂತ, ಮೈಲ್ಡ್ ಸ್ಮೆಲ್ ಅದಕ್ಕೆ. ನೋಡಿ, ಇದು ಸಹ ಪ್ಲಾಂಟ್ ಅಲ್ಲಿ ಮಾಡಿದ್ದೀರಿ ನೀವು? ಹೌದು ಹೌದೌದು, ನಮ್ದು ಜೀವಾಮೃತ ಬೇಸಿಸ್ ನೋಡಿ, ಎಲ್ಲ ಜೀವಾಮೃತ ಮಾಡಿ ಆಮೇಲೆ ಎಲ್ಲದಕ್ಕೂ ಹಾಕೋದು. ವಾಟರ್ ಆಪಲ್ ಅಲ್ಲ? ಹೌದು, 2 ವಾಟರ್ ಆಪಲ್ ಗಿಡ ಆಗಿದೆ. ಇದು ವಾಟರ್ ಆಪಲ್, ಇದು ವಾಟರ್ ಆಪಲ್. ಇದು ಎಷ್ಟು ದೊಡ್ಡದಾಗ್ತದಲ್ವಾ? ಅಲ್ಲ, ಇದು ಮತ್ತೆ ಆಲ್ ಸೀಸನ್. ಇದು ಹೌದಾ? ನಮ್ಮ ತುಂಬಾ ಆತ್ಮೀಯರು KS ಅಡಿಗ ಅಂತ, ಅವರಿಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದ್ದಿದ್ರು, ಅವರು ಪ್ರೊಫೆಸರ್. ಆಕ್ಚುಲಿ ಕೃಷಿ ಎಲ್ಲ ಮಾಡ್ಲಿಕ್ಕೆ ಸ್ಫೂರ್ತಿ ಅವರೇ ನಮ್ಗೆ. ಇಲ್ಲಿ ನೋಡಿ, ಇಷ್ಟೇ ದೊಡ್ಡದಾಗುದು ಅಂತ? ಹೌದು, ಅದಷ್ಟೇ ಸೈಜ್ ಅಲ್ವಾ? ನೋಡಿ, ಎಂತ ರೆಡ್ ವೈಟ್? ಇದು ಇಲ್ಲ, ವೈಟ್. ಇದು ಒಂದು ತೆಗಿಬೋದಲ್ಲ? ತೆಗೀರಿ. ನೋಡಿ ವೀಕ್ಷಕರ, ನೋಡಿ ರೌಂಡ್ ಆಗಿ ಆಪಲ್ ತರ ಇದೆ ನೋಡಿ. ಇಲ್ಲಿದೆ ನೋಡಿ ಲಿಂಬೆ. ನೋಡಿ ಎಷ್ಟು ದೊಡ್ಡದಾಗ್ತದಲ್ಲ? ಇನ್ನೂ ದೊಡ್ಡದಾಗ್ತದೆ. ಇದು ಉಂಟಲ್ಲ, ಇವು ಈ ಅಡಿಕೆಯಲ್ಲಿ ಇನ್ನು ಅಡಿಕೆ ಆಗಲಿಕ್ಕೆ ಶುರು ಆಗ್ತದೆ. ಈ ಒಂದು ಅಡಿಕೆ ಬೀಜಕ್ಕೆ 25 ರೂಪಾಯಿ ಉಂಟು. ಇದು ಇದಕ್ಕೆ ಹೋಗ್ತದೆ ಎಂತ, ನರ್ಸರಿ ಕೊಂಡು ಹೋಗ್ತಾರೆ. ಎಷ್ಟು ವರ್ಷ ಆಯ್ತು ಮೇಡಮ್ ಇದಕ್ಕೆ, ಈ ಸಸಿಗೆ? ಇದು 7 ವರ್ಷ ಆಯ್ತು. 7 ವರ್ಷ ಆಯ್ತಲ್ಲ? ನಿಮ್ಗೆ ಈವರೆಗೆ ಆಗ್ಲಿಲ್ವಾ ಇದರಲ್ಲಿ? ಆಗಿದೆ, ಬಟ್ ಪೇರಳೆನೆ ಇದು. ಇದು ಮಾಧುರಿ ಪೇರಳೆ ಅಂತ. ಇದು ನಮ್ದು ಪುತ್ತೂರಲ್ಲಿ ದಯಾನಂದ್ ಅಂತ ಇದ್ದಾರೆ, ಸಾನಿಕಾ ನರ್ಸರಿ. ಸಣ್ಣದ ಪೇರಳೆ ಇದು? ಇಲ್ಲ, ಆಗ್ತದೆ. ಹೌದೌದು, ಕಾಯಿ ಆಗಿದೆ. ಆಗಿದೆ. ಇದೊಂದ್ಸಲ ಆಯ್ತೀಗ. ಈಗ ಇನ್ನು ಒಂದು 4 ತಿಂಗಳಾದ್ಮೇಲೆ ಪುನಃ ಇನ್ನೊಂದ್ಸಲ ಆಗ್ತದೆ. ವೆಜ್ ಹೋಮ್ ಸ್ಟೇ. ಇವರದು ಹೋಮ್ ಸ್ಟೇ ಇದೆ ಇಲ್ಲಿ. ಹೇಗೆ ಮೇಡಮ್ ಹೋಮ್ ಸ್ಟೇಗೆ ನಿಮ್ದು? ಇದು ನಮ್ದಂದ್ರೆ ಆನ್ಲೈನ್ ಬುಕ್ಕಿಂಗ್ ಆಗೋದು. ಮತ್ತೆ ಒಂದ್ಸಲ ಬಂದ್ ಹೋದವರು ವರ್ಡ್ ಆಫ್ ಮೌತ್ ಇಂದ ಅವ್ರ ಫ್ರೆಂಡ್ಸಿಗೆಲ್ಲ ಕಳಿಸ್ತಾರೆ. ಸೊ ನಮ್ದು ಇದು ಪ್ಯೂರ್ ವೆಜ್ ಹೋಮ್ ಸ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ನಾವೇ ಬೆಳಿಗ್ಗೆ ಕೊಡ್ತೇವೆ. ಅದು ಇಲ್ಲೇ ಬೆಳೆದಿದ್ದು ತರಕಾರಿಯಿಂದ, ಮತ್ತೆ ನಾವೇನಾದ್ರೂ ಮಾಡಿದಾಗ ಅವರಿಗೂ ಕೊಡೋದು. ಬರ್ತಾರೆ. ಇದು ಒಳ್ಳೆ ಇದು ರೆಸ್ಪಾನ್ಸ್ ಇದೆ. ಅದು ಇಡೀ ಮನೆ ಮೇಲೆ ಒಂದೇ ಮನೆಯ? 2 bedrooms ಮನೆ, ಹಾಲ್, ಕಿಚನ್. ಒಂದು ಮನೆ ಅಥವಾ ಎರಡು? ಒಂದೇ ಮನೆ. ಒಂದೇ ಹೋಮ್ ಸ್ಟೇ. ಒಂದೇ ಹೋಮ್ ಸ್ಟೇ. ಸ್ಟೂಡೆಂಟ್ಸ್ ಇದ್ದು ಅಪ್ಪ ಅಮ್ಮ ಒಂದೊಂದ್ಸಲ ಅವರಿಗೆ ಇಲ್ಲಿ 3-4 ದಿನ ಇರ್ಬೇಕಿದ್ರೆ ಅಡಿಗೆ ಮಾಡ್ಕೊಂಡಿರ್ತಾರೆ ಮೇಲೆ. ಅಡಿಗೆ ಮಾಡ್ಲಿಕ್ಕೂ ಅವಕಾಶ ಇದೆ? ಎಲ್ಲ ಇದೆ, ಮನೇನೆ ಅದು. ಅಂದ್ರೆ ವಾಷಿಂಗ್ ಮಿಷಿನ್ ಇದೆ, ಅಡಿಗೆ ಮಾಡ್ಬೋದು, ಹಾಲ್ ಇದೆ, ಟಿವಿ, ಫ್ರಿಡ್ಜ್. ನೋಡಿ ವೀಕ್ಷಕರೇ, ಇವರ ತೋಟದಲ್ಲಿ ಬೆಳೆದಂತ ತರಕಾರಿ ನೋಡಿ. ಇದೆಂತ ಹೆಸರು ಮೇಡಮ್? ಪ್ಯಾಟಿಪನ್ ಸ್ಕ್ವಾಶ್ ಅನ್ನೋದಕ್ಕೆ. ನೋಡಿ, ಇವರ ಸ್ವಲ್ಪ ಹೈಟ್ ಮಾಡಿ ತೆಗಿಬೇಕಷ್ಟೇ. ಇದೆಂತ ಸೋರೆಕಾಯಿ ಮತ್ತೆ ನೋಡಿ, ನಮ್ಮ ಎಡವರೆ ಕೊಯ್ದು ತಂದಿದ್ದಾರೆ ನೋಡಿ. ಎಂತ ಎಡವರೆ ಇದು? ಚೀನಿಕಾಯಿ, ಸಿಹಿಕುಂಬಳ ಮತ್ತು ಸೌತೆಕಾಯಿ, ಸಾಂಬಾರ್ ಸೌತೆಕಾಯಿ. ನೋಡಿ, ಕೇವಲ ಸಣ್ಣ ಒಂದು ಜಾಗದಲ್ಲಿ ನೋಡಿ ಇಷ್ಟು ಇವರಿಗೆ ತರಕಾರಿ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಸಹ ಕಾಲಿಫ್ಲವರ್ ಅಲ್ಲಿ ಇದೆ, ಕ್ಯಾಬೇಜ್ ಸಹ ಆಗ್ತಾ ಇದೆ, ಅದು ತರಲಿಲ್ಲ. ನೋಡಿ, ಇಷ್ಟು ತರಕಾರಿ ಇವರು ತಂದಿದ್ದಾರೆ. ಎನಿವೆ, ನಿಮಗೆ ಒಳ್ಳೇದಾಗಿದೆ. ಆಲ್ ದಿ ಬೆಸ್ಟ್. ಹೇಳಿದ್ರು ಅವ್ರು ಯಾವ್ದೋ ಟ್ರೈನಿಂಗಿಗೆ ಹೋಗಿದ್ದು, ಅವರು ವಾಪಸ್ ಬಂದು ಹೇಳಿದ್ರು, ಮೇಡಮ್ ಇನ್ನು ಮುಂದೆ ನೀವು ಗೋಧಿ ಒಂದು ತಿನ್ಬೇಡಿ ಅಂತ. ಯಾಕಂದ್ರೆ ಆ ಗೋಧಿ ಬೆಳಿಲಿಕ್ಕೆ ಅದಕ್ಕೆ ಸ್ಟೀರಾಯ್ಡ್ಸ್ ಹಾಕ್ತಾರಂತೆ. ಸ್ಟೀರಾಯ್ಡ್ಸ್ ಬಾಡಿಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟೇ, ಸುಮ್ನೆ ತಿನ್ಬಾರ್ದಲ್ಲ. ಸ್ಟೀರಾಯ್ಡ್ಸ್ ತಿಂದ್ರೆ ದೇಹ ಏನಾಗ್ಬೋದು? ಈಗ ನೋಡಿ, ನಮ್ದೀಗ ನೆಕ್ಸ್ಟ್ ಜನರೇಷನ್, ನಮ್ದೇ ಜನರೇಷನ್ ಹಾಳಾಗಿದೆ ನಾವೆಲ್ಲ ತಿಂದು. ಈಗ ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ಈಗ ನೆಕ್ಸ್ಟ್ ಜನರೇಷನ್, ನಮ್ಮ ಮಕ್ಕಳ ಕಾಲದಲ್ಲಿ ಎಲ್ಲ
ಏನಾಗ್ತದೋ ದೇವರಿಗೆ ಗೊತ್ತು. ನಂದು ಆಯುರ್ವೇದಿಕ್ ಕ್ಲಿನಿಕ್. ನನ್ನ ಹಸ್ಬೆಂಡ್ ಡಾಕ್ಟರ್ ರಜನೀಶ್ ಗಿರಿ ಅಂತ, ಅವ್ರು ಇಲ್ಲಿ SDM ಉದ್ಯಾವರ ಆಸ್ಪತ್ರೆ ಮತ್ತೆ ಹಾಸ್ಪಿಟಲ್ ಇದೆ ಅಲ್ಲ, ಅಲ್ಲಿ ಅವರು ಪ್ರೊಫೆಸರ್ ಮತ್ತೆ HOD, ಶಲ್ಯ HOD. ಹೌದೌದು. ಹಾಗೆ ನಂಗೆ 2 ಮಕ್ಕಳು. ಒಬ್ಳು BSc ಫೈನಲ್ ಇಯರ್, ಎಲ್ಲಿ ಇದು ಮಾಡ್ತಾರೆ? ಅವಳು MGM ಕಾಲೇಜ್ ಅಲ್ಲಿ ಓದೋದು. ಅಲ್ಲಿ ಹಾಸ್ಟೆಲ್? ಇಲ್ಲಿಂದ ಹೋಗಿ ಬರೋದು. ಆಮೇಲೆ ಮಗ ಇದ್ದಾನೆ, ಅವನೀಗ ಫಸ್ಟ್ PUC ಆಯ್ತು, ಈಗ ರಜೆ, ಈಗ ನೆಕ್ಸ್ಟ್ ಇನ್ನು ಸೆಕೆಂಡ್ PUC. ಡಾಕ್ಟರ್ಗಳು ಎಲ್ಲರಿಗೆ ಔಷಧಿ ಎಲ್ಲ ಕೊಡ್ತಾರೆ, ಎಲ್ಲರೂ ಆರೋಗ್ಯವಂತವಾಗಿರಲಿ ಅಂತ. ಇವರಿಗೆ ಗೊತ್ತುಂಟು ಎಲ್ಲ ಇವಾಗ ಪೇಟೆಯಿಂದ ತಂದದ್ದು ತರಕಾರಿ ವಿಷಕಾರಿ ಅಂತ. ನಾವು ಗೊತ್ತಿಲ್ಲದೆ ವಿಷ ತಿಂತೇವೆ ಅಂತ. ಅದಕ್ಕೋಸ್ಕರ ಇವರು ಎಂತ ಮಾಡಿದ್ದಾರೆ, ನಮ್ಮ ತರಕಾರಿ ನಮಗೆ ಆಹಾರ, ಆರೋಗ್ಯ ಅಂತ ಇವರು ಸಣ್ಣ ಜಾಗದಲ್ಲಿ ವೆರೈಟಿ ತರಕಾರಿ ಬೆಳೆದಿದ್ದಾರೆ. ಕ್ಯಾಬೇಜ್ ಬೆಳೆದಿದ್ದಾರೆ, ಮತ್ತೆ ಹೂಕೋಸು ಬೆಳೆದಿದ್ದಾರೆ, ಮತ್ತೆ ಕೆಲವು ಯಾವುದು ಟೊಮೆಟೊ ಕೆಲವು ವೆರೈಟಿಯಲ್ಲಿ, ಮತ್ತೆ ಮೆಣಸು ಎಲ್ಲ ಹರಿವೆ ಎಲ್ಲ ತುಂಬಾ ಬೆಳೆದಿದ್ದಾರೆ. ಹೌದು, ಅದು ಬಸಳೆ ಕೊಡ್ಲಿಕ್ಕೆ ಆಗ್ಲೇ ನಂಗೆ ಅನ್ಸ, ಅವ್ರು ಆಕ್ಚುಲಿ ಎಷ್ಟು ದೊಡ್ಡ ಜಾಗ ಇದ್ದವರು, ನಮ್ಮದೊಂದು ಇಷ್ಟು ಹೆಚ್ಚಿಗೆ ಆದ್ರೂ ಅವರಿಗೆ ತುಂಬಾ ಒಂದು ಪ್ರೇರಣೆ, ಇವರೇ ನಮ್ಗೆ ಇನ್ಸ್ಪಿರೇಷನ್. ಎಲ್ಲರಿಗೂ ಪರಿಚಯ ಇದೆ ಮೇಡಮ್. ಹೌದೌದು, ಎಲ್ರಿಗೂ. ಹೌದೌದು, ಒಳ್ಳೆ ಜನ ಕೂಡ. ನಮ್ಗೆ ದೇವರು ಸುಖ, ಶಾಂತಿ, ನೆಮ್ಮದಿ ಮತ್ತೆ ದೀರ್ಘ ಆಯುಷ್ಯ ಕೊಡ್ಲಿ ಅಂತ ನಾನು ನಿಮ್ಮನ್ನು ಹಾರೈಸ್ತೇನೆ. ಹೌದು, ನಿಮ್ಗೂ ಕೂಡ ಎಷ್ಟೆಲ್ಲ ಇದು ಮಾಡ್ತಾರೆ. ನಮ್ಗೆಲ್ರಿಗೂ ಆರೋಗ್ಯ ಕೊಡ್ಬೇಕು ದೇವ್ರು. ಖಂಡಿತ ಮೇಡಮ್. ಹಾಗೆ ಒಳ್ಳೆಯ ಒಂದು ಕೃಷಿ ಮಾಡಿ ಒಳ್ಳೆಯ ಜೀವನ ಮಾಡಿದಕ್ಕೆ, ಒಳ್ಳೆಯ ಒಂದು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ಎಡ್ವರ್ಡ್ ರೆಬೆಲ್ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತೇವೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.